ಹೊಟ್ಟೆನಲ್ಲಿ ಜಂತು ಹುಳ ಆಗೋದು ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಈ ಜಂತು ಹುಳ ಅತಿ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು 6 ತಿಂಗಳಿಗೆ ಒಂದ್ಸಲ ಮಕ್ಕಳಿಗೆ ಮೆಡಿಸಿನನ್ನು ಕೊಡಿ, ಜಂತು ಹುಳಕ್ಕೆ ಮೆಡಿಸಿನನ್ನು ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಆಲ್ಬೆಂಡಜೋಲು, ಮೆಬೆಂಡಜೋಲು ಅಥವಾ ಐವರ್ಮೆಕ್ಟಿನ್ ಅಂತಕ್ಕಂಥ ಮಾತ್ರನ್ನ ಜನರಲ್ ಆಗಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಈ ಒಂದು ಮೆಡಿಸಿನ್ನ ಒಂದು ಅವಶ್ಯಕತೆ ಇದೆಯಾ ಅಂತ ನೋಡೋಣಂತೆ. ಈ ಜಂತು ಹುಳ ಅಂತ ಏನು ಹೇಳ್ತೀವಲ್ಲ, ಇದನ್ನು ಓಮ್ಸ್ ಅಂತ ನಾವು ಕರಿತೀವಿ. ಈ ಒಂದು ಓಮ್ಸ್ ಏನಿದೆ ನಮ್ಮ ದೇಹ ಸೇರ್ತಕ್ಕಂಥದ್ದು ಮೊಟ್ಟೆಯ ರೂಪದಲ್ಲಿ, ಚಿಕ್ಕ ಚಿಕ್ಕದಾದ ಒಂದು ಹುಳುವಿನ ಮೊಟ್ಟೆಯ ರೂಪದಲ್ಲಿ ನಮ್ಮ ದೇಹ ಸೇರುತ್ತೆ. ಮೊಟ್ಟೆಯಿಂದ ಕರಳಿಗೆ ಹೋಗುತ್ತೆ. ಕರಳಿಗೆ ಹೋದ ಮೇಲೆ ಕರಳಿನಲ್ಲಿ ಈ ಒಂದು ಮೊಟ್ಟೆ ಈ ಒಂದು ಹುಳವಾಗಿ ಬದಲಾಗುತ್ತೆ. ಕರಳಿನಲ್ಲಿ ಹುಳ ಫಾರ್ಮೇಷನ್ ಆಗುತ್ತೆ. ಈ ಒಂದು ಹುಳ ಕರಳಲ್ಲಿ ಅಂಟ್ಕೊಂಡಿರುತ್ತೆ. ಅಂಟ್ಕೊಂಡು ಅಲ್ಲೇ ಬೆಳೀತಾ ಇರುತ್ತೆ. ಅದು ತನ್ನ ಪೂರ್ತಿ ಜೀವನನ ನಮ್ಮ ಒಂದು ಕರಳಿನಲ್ಲಿ ಕಳೆಯುತ್ತೆ. ಇದು ಸರಿ, ಕರಳಲ್ಲಿದ್ದಾಗ ಅದಕ್ಕೆ ಆಹಾರ ಬೇಕು. ಹಾಗಾಗಿ ನಾವು ತಿನ್ನಂಥ ಆಹಾರ ಕರಳಿನಿಗೆ ಹೋಗುತ್ತಿದ್ದ ಹಾಗೆ ಈ ಒಂದು ಹುಳ ನಮ್ಮ ಆಹಾರದಲ್ಲಿ ಇರ್ತಕ್ಕಂಥ ಒಂದು ಪೌಷ್ಟಿಕಾಂಶನ, ನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ಅದನ್ನು ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಜನರಲ್ ಆಗಿ ಈ ಇನ್ಫೆಕ್ಷನ್ ಅಂದರೆ ಇನ್ಫೆಸ್ಟೇಷನ್, ಹೊಟ್ಟೆಯಲ್ಲಿ ಜಂತು ಹುಳ ಇದ್ದಂಥವರಿಗೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ವಾಕರಿಕೆ, ವಾಂತಿ ಆಗ್ತಕ್ಕಂಥದ್ದು, ಊಟ ಸೇರದೇ ಇರೋದು, ಹೊಟ್ಟೆ ಹುಬ್ಬರಿಸ್ಕೊಂಡಾಗ ಆಗೋದು, ಆಮೇಲೆ ಸುಸ್ತಾಗ್ತಕ್ಕಂಥದ್ದು. ನೀವು ತಿಂದಂಥ ಆಹಾರದಲ್ಲಿ ಅತಿ ಹೆಚ್ಚು ಭಾಗವನ್ನು ಈ ಒಂದು ಉಪಯೋಗಿಸ್ಕೊತಾ ಇರ್ತದೆ. ಹಾಗಾಗಿ ಸುಸ್ತಾಗುತ್ತೆ. ಅದ್ರ ಜೊತೆಗೆ ಅತಿ ಹೆಚ್ಚಾಗಿ ಅನಿಮಿಯಾ ಅಂದರೆ ರಕ್ತಹೀನತೆ, ಬ್ಲಡ್ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಯೂ ಅತಿ ಹೆಚ್ಚಾಗುತ್ತೆ. ಹಾಗಾಗಿ ಇವರಿಗೆ ಅಡ್ವೈಸ್ ಮಾಡ್ತಾರೆ ಆಲ್ಬೆಂಡಜೋಲು, ಮೆಬೆಂಡಜೋಲ್ ಅಥವಾ ಐವರ್ಮೆಕ್ಟಿನ್ ಅಂತಕ್ಕಂಥ ಒಂದು ಮೆಡಿಸಿನ್ ಮಾಡ್ತಾರೆ. ಇದು ಒಳ್ಳೆಯದು. ಬಟ್ ಏನಂದರೆ ಇನ್ಫೆಕ್ಷನ್ ಇದ್ದರೆ ಮಾತ್ರ ಇದು ಒಳ್ಳೆಯದು. ಈಗ ಇನ್ಫೆಕ್ಷನ್ ಸಾಧ್ಯತೆ ಇದೆಯಾ? ಈಗೀಗ ನಾವು ನೋಡಿದರೆ ಈ ಒಂದು ಇನ್ಫೆಕ್ಷನ್ ಹೊಟ್ಟೆನಲ್ಲಿ ಜಂತು ಹುಳ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆಯಾ ಅಂತ ನೋಡೋಣಂತೆ. ನಾಳಿದೆ ಈ ಒಂದು ಮೊಟ್ಟೆ ನಮ್ಮ ದೇಹ ಸೇರುತ್ತೆ ಅಂತ ಹೇಳ್ಬಿಟ್ಟು, ಮೊಟ್ಟೆ, ಹುಳುವಿನ ಮೊಟ್ಟೆ ನಮ್ಮ ದೇಹ ಸೇರುತ್ತೆ. ಯಾವುದ್ರ ಮುಖಾಂತರ ನಮ್ಮ ದೇಹ ಸೇರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮಣ್ಣಿನಲ್ಲಿ ಈ ಒಂದು ಮೊಟ್ಟೆ, ಹುಳುವಿನ ಮೊಟ್ಟೆ ಇರುತ್ತೆ. ಎರಡನೇದಾಗಿ ರಾ ಮೀಟ್ ಅಂತ ಅಂದರೆ ಬೇಯಿಸದೇ ಇರತಕ್ಕಂಥ ಹಸಿ ಮಾಂಸದಲ್ಲಿ ಒಂದು ಹುಳುವಿನ ಮೊಟ್ಟೆ ಇರುತ್ತೆ. ಅದ್ರ ಜೊತೆಗೆ ತರಕಾರಿಗಳಲ್ಲೂ ಕೂಡ ಈ ಒಂದು ಹುಳುವಿನ ಮೊಟ್ಟೆ ಇರುತ್ತೆ ಅಂತ ಹೇಳ್ತೀವಿ. ಒಂದೊಂದೇ ತೊಗೊಳ್ಳೋಣ. ಮೊದಲನೇದಾಗಿ ಮಣ್ಣಿನಲ್ಲಿ ಒಂದು ಹುಳುವಿನ ಮೊಟ್ಟೆ ಹೇಗೆ ಸೇರಿಕೊಳ್ಳುತ್ತೆ ಅಂತ ನೋಡೋದಾದರೆ, ಯಾರಿಗೋ ಒಬ್ಬರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಈ ಹೊಟ್ಟೆಯಲ್ಲಿ ಜಂತು ಹುಳ ಇರುತ್ತೆ. ಆ ಜಂತು ಹುಳ ಅಲ್ಲೇ ಬದುಕಿರುತ್ತೆ. ಆ ಹುಳ ಮೊಟ್ಟೆ ಆಗ್ತಾ ಇರ್ತತೆ. ಅಂಥ ವ್ಯಕ್ತಿ ಅಂದರೆ ಇನ್ಫೆಕ್ಷನ್ ಆಗಿರ್ತಕ್ಕಂಥ ವ್ಯಕ್ತಿ ಮೋಷನ್ ಮಾಡಿದಾಗ, ಮಲ ವಿಸರ್ಜನೆ ಮಾಡಿದಾಗ ಅದ್ರ ಮುಖಾಂತರ ಮೊಟ್ಟೆ ಹೊರಗಡೆ ಬರುತ್ತೆ. ಸರಿ, ಹೊರಗಡೆ ಮಣ್ಣಿನಲ್ಲಿ ಅಲ್ಲಿ ಹೊರಗಡೆ ಓಪನ್ ಸ್ಪೇಸ್ನಲ್ಲಿ ಯಾರು ಮಲ ವಿಸರ್ಜನೆ ಮಾಡ್ತಾರೆ ಅವಾಗ ಅಂಥ ಸಮಯದಲ್ಲಿ ಇದು ಮೊಟ್ಟೆ ಮಣ್ಣನ್ನು ಸೇರುತ್ತೆ. ಸರಿ, ಮಣ್ಣನ್ನು ಸೇರುತ್ತೆ ಅಂತಂತಾರೆ. ನೆಕ್ಸ್ಟ್ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾರೆ, ಅವಾಗ ಕೈನಲ್ಲಿ ಮಣ್ಣು ಹತ್ಕೊಳ್ಳುತ್ತೆ. ಕೈ ಬೆರಳಿನ ಉಗುರು ಸಂಧಿಯಿಂದ ಮತ್ತು ಅವ್ರ ದೇಹ ಸೇರುತ್ತೆ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಈ ರೀತಿ ಮೊಟ್ಟೆ ಮಣ್ಣಿನಲ್ಲಿರ್ತಲ್ಲ, ಅಂಥ ಮಣ್ಣಿನಲ್ಲಿ ಬರಿಗಾಲಲ್ಲಿ ಓಡಾಡಿದ್ರು ಕೂಡ ಕಾಲಿನಲ್ಲಿ ಸೇರಿಬಿಟ್ಟು ಅದು ಮತ್ತು ನಮ್ಮ ದೇಹವನ್ನು ಸೇರುತ್ತೆ ಅಂತ ಹೇಳ್ತಾರೆ. ಒಂದು. ಎರಡನೇದಾಗಿ ಒಂದು ರಾ ಮೀಟು ಅಂದರೆ ಸರಿಯಾಗಿ ಬೇಯಿಸದೇ ಇರ್ತಕ್ಕಂಥ ಅಥವಾ ಹಸಿ ಇರ್ತಕ್ಕಂಥ ಒಂದು ಮಾಂಸವನ್ನು ತಿಂದಾಗ, ಎಸ್ಪೆಷಲಿ ಒಂದು ಪೋರ್ಕ್, ಹಂದಿ ಅಥವಾ ದನದ ಮಾಂಸವನ್ನು ತಿಂದಾಗ ಅದ್ರ ಮುಖಾಂತರ ಈ ಮೊಟ್ಟೆ ನಮ್ಮ ದೇಹ ಸೇರುತ್ತೆ ಅಂತ ಹೇಳ್ತೀವಿ. ಸೊ ಮೂರನೇದಾಗಿ ತರಕಾರಿಗಳು, ಅದರಲ್ಲೂ ಕೂಡ ತರಕಾರಿಗಳನ್ನು ಈ ಚರಂಡಿ ನೀರಿನಲ್ಲಿ, ಸೀವೇಜ್ ವಾಟರ್, ಈ ಮೋರಿ ನೀರಿನಲ್ಲಿ ಏನು ತರಕಾರಿನ ಬೆಳೀತಾರಲ್ಲ, ತರಕಾರಿ ಅಥವಾ ಸೊಪ್ಪನ್ನು ಬೆಳೀತಾರಲ್ಲ, ಅಲ್ಲೂ ಕೂಡ ಈ ಒಂದು ಹುಳುವಿನ ಮೊಟ್ಟೆ ಆ ತರಕಾರಿನ ಸೇರುತ್ತೆ ಅಂತ ಹೇಳ್ತೀವಿ. ಈಗ ಮೊದಲನೇದಾಗಿ ಮಣ್ಣನ್ನು ಸೇರಿರುತ್ತೆ ಇದು ಒಂದು ಹುಳುವಿನ ಮೊಟ್ಟೆ, ಹೊಟ್ಟೆಯಲ್ಲಿ ಆಗ್ತಕ್ಕಂಥ ಹುಳುವಿನ ಮೊಟ್ಟೆ ಅಂತ ಹೇಳ್ತೀವಿ. ಸರಿ, ಸೊ ಮಣ್ಣನ್ನು ಸೇರೋದು ಯಾವಾಗ? ಈ ಮಣ್ಣಿನಲ್ಲಿ ಇದೆ ಅಂತಂದರೆ, ಈಗ ಫಸ್ಟ್ ಆಫ್ ಆಲ್ ಏನು ಹೇಳ್ತಾರೆ, ಮಕ್ಕಳು ಮಣ್ಣಿನಲ್ಲಿ ಆಟ ಆಡಿದರೆ ಮಕ್ಕಳ ಕೈ ಕಾಲಿಗೆ ಮಣ್ಣು ಹತ್ಕೊಳ್ಳುತ್ತಲ್ಲ, ಅದರಿಂದ ಮೊಟ್ಟೆ ನಮ್ಮ ದೇಹ ಸೇರುತ್ತೆ, ಮಗುವಿನ ಮೊಟ್ಟೆ ಸೇರುತ್ತೆ ಅಂತ ಹೇಳ್ತಾರೆ. ಸರಿ, ಮಕ್ಕಳು ಈಗಿನ ಒಂದು ಜನ್ರೇಷನಲ್ಲಿ ಎಲ್ಲಿ ಮಣ್ಣನ್ನು ನೋಡೋದೇ ಇಲ್ಲ, ಮಣ್ಣಿನಲ್ಲಿ ಆಟ ಆಡೋದು ದೂರ ಆಯಿತು. ಒಂದು ಮಣ್ಣಿಗೆ ಎಕ್ಸ್ಪೋಸ್ ಆಗೋದಿಲ್ಲ ಮಕ್ಕಳು. ಒಂದು. ಎರಡನೇದಾಗಿ ಬರಿಗಾಲಲ್ಲಿ ನಡೆದಾಡಿದರೆ ಕಾಲಿನಲ್ಲಿ ಅಂಟ್ಕೊಂಡ್ಬಿಡುತ್ತೆ ಮೊಟ್ಟೆ ಅಂತ ಹೇಳ್ತಾರೆ. ಯಾರು ಬರಿಗಾಲಲ್ಲಿ? ನಾವು ನೋಡಿದಾಗ ಈಗಿನ ಒಂದು ಜನ್ರೇಷನಲ್ಲಿ ಎಲ್ಲಿ ಬರಿಗಾಲ ನಡೀತಾರೆ? ವಾಕಿಂಗ್ ಮಾಡಬೇಕು ಅಂತಂದ್ರೆ ಶೂ, ಅದಕ್ಕೆಂತಲೇ ವಾಕಿಂಗ್ ಅಂತಲೇ ಶೂ ಯೂಸ್ ಮಾಡ್ತಾರೆ. ಚಪ್ಪಲ್ ಮನೇಲಿ ಇದ್ದರೂ ಕೂಡ ಚಪ್ಪಲ್ ಯೂಸ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಕೈ ಮುಖಾಂತರ ಮಕ್ಕಳು ಮಣ್ಣಲ್ಲಿ ಆಟ ಆಡಿದ್ರು ಅಥವಾ ಬರಿಗಾಲಲ್ಲಿ ನಡೆದಾಡಿದ್ರು ಮಣ್ಣಲ್ಲಿ ಅಂತ ಹೇಳಿ ಅದರಿಂದ ಈ ಒಂದು ಹೊಟ್ಟೆಯಲ್ಲಿ ಹುಳ ಆಗ್ತಕ್ಕಂಥ ಸಾಧ್ಯತೆ 0, ಆಲ್ಮೋಸ್ಟ್ ನಿಲ್. ಇನ್ನೂ ಒಂದು ಏನಂತಂದರೆ, ಈಗ ಆಲ್ಮೋಸ್ಟ್ ಏನಾಗಿದೆ, ಈ ಮಲ ವಿಸರ್ಜನೆಗೆ ಯಾರೂ ಹೊರಗಡೆ ಹೋಗಿ ಓಪನ್ ಸ್ಪೇಸಲ್ಲಿ ಯಾರೂ ಮಾಡೋದಿಲ್ಲ. ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಈಗ ಒಂದು ಶೌಚಾಲಯ ಮಾಡಿರೋದ್ರಿಂದ ಎಲ್ಲೂ ಕೂಡ ಜನ ಇನ್ಫೆಕ್ಷನ್ ಆಗಿರ್ತಕ್ಕಂಥವ್ರು ಹೊರಗಡೆ ಹೋಗ್ಬಿಟ್ಟು ರಸ್ತೆಯಲ್ಲಿ ಅಥವಾ ಎಲ್ಲ ಮಣ್ಣಿನಲ್ಲಿ ಮಾಡಿ ಅದರಲ್ಲಿ ಆ ಮೊಟ್ಟೆಗಳು ಸೇರ್ಕೊಳ್ತು ಅಂತಕ್ಕಂಥ ಸಾಧ್ಯತೆ ಆಲ್ಮೋಸ್ಟ್ 0. ಸೊ ಮಣ್ಣಿನಿಂದ ಈ ಒಂದು ಜಂತು ಹುಳ ನಿಮ್ಮ ದೇಹ ಸೇರ್ತಕ್ಕಂಥ ಸಾಧ್ಯತೆ 0, ಶೂನ್ಯ, ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ನೊಂದು ಇರ್ತಕ್ಕಂಥದ್ದು ಏನು, ಮಾಂಸದ ಮುಖಾಂತರ ಬರ್ತೈತೆ, ಹಸಿ ಮಾಂಸದ ಮುಖಾಂತರ ಬರ್ತೈತೆ. ಯಾರು ಕೂಡ ಹಸಿ ಮಾಂಸ ತಿನ್ನೋದಿಲ್ಲ.
ಇನ್ನು ಅರ್ಧಂಬರ್ಧ ಜಸ್ಟ್ ಸ್ವಲ್ಪ ಬೇಯಿಸ್ಬಿಟ್ಟು ತಿಂದರೆ ಬರುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಸಾಧ್ಯತೆ ಕಮ್ಮಿ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಂಸವನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಈ ಮಾಂಸದ ಮುಖಾಂತರ ಈ ಒಂದು ಚೆನ್ನಾಗಿ ಬೇಯಿಸಿದಾಗೆ ಒಂದು ಮಾಂಸ ಮೊಟ್ಟೆ ಕೂಡ ಹಾಳಾಗೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಹಾಗಾಗಿ ಅದರಿಂದ ಸಾಧ್ಯತೆ ಇಲ್ಲ. ಇನ್ನು ಮೂರನೇದಿರ್ತಕ್ಕಂಥದ್ದು ತರಕಾರಿ ಮತ್ತು ಸೊಪ್ಪನ್ನು ನಾವು ಯೂಸ್ ಮಾಡ್ತೀವಿ ನೋಡಿ. ತರಕಾರಿ ಸೊಪ್ಪನ್ನು ಎಲ್ಲಿ ಈ ಸಿಟಿಗಳಲ್ಲಿ ಸಿಟಿ ಸುತ್ತಮುತ್ತ ಏನು ಸೀವೇಜ್ ವಾಟರ್ ಇರ್ತದಲ್ಲ ಅಂಥ ಒಂದು ತರಕಾರಿನಲ್ಲಿ ಈ ಒಂದು ಸೀವೇಜ್ ವಾಟರ್ನ ಚರಂಡಿ ನೀರನ್ನು ಯೂಸ್ ಮಾಡಿ ಬೆಳಿಬೋದು ಸರ್. ಆ ರೀತಿ ಬೆಳೆದ್ರೂ ಕೂಡ ಏನೇನಂತ ಅಂದರೆ ಯಾವ ರೀತಿ ಅವಾಯ್ಡ್ ಮಾಡ್ಬೋದು? ಒಂದನೇದಾಗಿ ಆದಷ್ಟು ಈ ಚರಂಡಿ ನೀರಿನಲ್ಲಿ ಬೆಳೀತಕ್ಕಂಥ ತರಕಾರಿಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಒಂದು. ಎರಡನೇದಿಲ್ಲ ಸರ್, ಅವಾಯ್ಡ್ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಅವಾಯ್ಡ್ ಮಾಡೋದು. ಸರಿ, ಅದರಲ್ಲಿ ಏನಾದರೂ ಮೊಟ್ಟೆ ಬಂದಿರ್ಬೋದಾ, ತರಕಾರಿನಲ್ಲಿ ಹುಳುಗಳು ಬಂದಿರ್ಬೋದಾ ನೋಡೋದಾದರೆ ಸರಿ ಏನಿಲ್ಲ. ಈ ಮೊಟ್ಟೆ ಇದ್ದರೂ ಕೂಡ ತರಕಾರಿ ಅಥವಾ ಸೊಪ್ಪಿನಲ್ಲಿ ಔಟರ್ ಲೇಯರ್ ಮೇಲ್ಭಾಗದಲ್ಲಿ ಸಿಪ್ಪೆ ಮೇಲಷ್ಟೇ ಇರ್ತಿದ್ದು, ಒಳಗಡೆ ಹೋಗಿರೋದಿಲ್ಲ, ತರಕಾರಿ ಒಳಗೆ ಹೋಗಿರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ತಂದುಬಿಟ್ಟು ನೀರು ಚೆನ್ನಾಗಿ ಅದನ್ನು ಬಿಸಿ ನೀರಲ್ಲಿ ತೊಳಿತಕ್ಕಂಥ ಒಂದು ಕೆಲಸ ಮಾಡಿದರೆ ಸಾಕು, ಈ ಮೊಟ್ಟೆನ ತೆಗೆದಾಕ್ಬೋದು. ನೆಕ್ಸ್ಟ್ ಔಟರ್ ಲೇಯರನ್ನು ಸಿಪ್ಪೆಯನ್ನು ಆದಷ್ಟು ಗಳಲ್ಲಿ ಕೂಡ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿಂದರೆ ತುಂಬ ಒಳ್ಳೆಯದು, ಮೊಟ್ಟೆ ಹೊರಗಡೆ ಹೋಗ್ಬಿಟ್ಟು. ಮೂರನೇದಾಗಿ ತರಕಾರಿ ತಿಂದರೂ ಕೂಡ ಈ ಒಂದು ಮೊಟ್ಟೆ ನಮ್ಮ ದೇಹ ಜಂತಿನ ಒಳಗೆ ಸೇರೋದಿಲ್ಲ. ಆಲ್ಮೋಸ್ಟ್ ಯಾರು ಈಗ ಹಸಿ ತರಕಾರಿ ತಿನ್ನೋರೇ ಕಡಿಮೆ, ಎಲ್ಲ ತರಕಾರಿನ ಪಲ್ಯ ಮಾಡ್ಕೊಂಡು ಬೇಯಿಸ್ಕೊಂಡು ತಿಂತಾ ಇರೋದ್ರಿಂದ ಆಲ್ಮೋಸ್ಟ್ ಈ ಒಂದು ಜಂತು ಹುಳಗಳು ನಮ್ಮ ದೇಹ ಸೇರ್ತಕ್ಕಂಥ ಸಾಧ್ಯತೆ, ತರಕಾರಿ ಮುಖಾಂತರ ಸೇರ್ತಕ್ಕಂಥ ಸಾಧ್ಯತೆ ಇಲ್ಲ. ಸೊ ಒಂದನೇದಾಗಿ ಮಣ್ಣಿನ ಮುಖಾಂತರ ಅಂತೂ ಬರೋದಿಲ್ಲ. ಎರಡನೇದಾಗಿ ಈ ಮಾಂಸ ಚೆನ್ನಾಗೆಲ್ಲ ಬೇಯಿಸ್ಕೊಂಡು ತಿಂತಾರೆ ಅಂದರೆ ಅದೂ ಸಾಧ್ಯತೆ ಇಲ್ಲ. ಮೂರನೇದಾಗಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ತರಕಾರಿನ ಸಿಪ್ಪೆ ಸುಲಿದು ತಿಂತೀವಿ, ಹಾಗೆ ಬೇಯಿಸ್ಕೊಂಡು ತಿಂತೀವಿ. ಹಾಗಾಗಿ ಈ ಜಂತು ಹುಳ ಅದರಲ್ಲೂ ಮಕ್ಕಳಂತೂ ಹಸಿ ತರಕಾರಿ ತಿನ್ನೋದೇ ಇಲ್ಲ. ಹಾಗೆ ಮಕ್ಕಳ ಹೊಟ್ಟೆನಲ್ಲಿ ಜಂತು ಹುಳ ಬರುತ್ತೆ, ಮಣ್ಣಲ್ಲಿ ಆಟ ಆಡಿದ್ರೆ ಜಂತು ಹುಳ ಬರುತ್ತೆ ಅಂತಕ್ಕಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಸರಿ, ಹಾಗಿದ್ಮೇಲೆ ಸರ್ ಮೆಡಿಸಿನ್ ತೊಗೊಂಡ್ರೆ ಏನಾದ್ರು ತಪ್ಪಿದೆ, ಏನೋ ತೊಂದರೆ ಇದೆ? ಯಾಕಂದರೆ ತುಂಬ ಸೇಫ್ ಮೆಡಿಸಿನ್ ಇದು ಅಂತ ಹೇಳ್ತಾರೆ, ಆಲ್ಬೆಂಡಜೋಲ್ ಇವೆಲ್ಲವೂ ನೋಡಿ. ಯಾವುದು ಮೆಡಿಸಿನ್ ಅನ್ನೋದು ಯಾವುದೂ ಕೂಡ ಸೇಫ್ ಅನ್ನೋದು ಇಲ್ಲವೇ ಇಲ್ಲ. ಸೇಫ್ ಅಂದರೆ ಮೆಡಿಸಿನ್ ಅಂತದೇ ಇಲ್ಲ ಅಂಥದ್ದು. ಹಾಗಾಗಿ ಇದರಲ್ಲಿ ಇವ್ರು ಸೇಫ್ ಅಂತ ಹೇಳಿದ್ರು ಅಂದರೆ ಇವತ್ತು ಏನು ತೊಂದರೆ ಆಗಲ್ಲ ಅಂತೇಳಿ, ಬಟ್ ಕ್ರಾನಿಕ್ ಕಾಂಪ್ಲಿಕೇಶನ್ ತುಂಬ ದಿನದ ನಂತರ ಆಗ್ತಕ್ಕಂಥ ಸಮಸ್ಯೆ ಬಗ್ಗೆ ಇವರೇನು ಮಾತಾಡೋದಿಲ್ಲ. ಹಾಗಾಗಿ ನೋಡಿ, ಇದು ಕೆಲವೊಂದು ಈಗ ಹೇಳ್ತಾರೆ, ಬುಕ್ನಲ್ಲೂ ಕೂಡ ಹೇಳ್ತಾರೆ, ತುಂಬ ದಿವಸಗಂಟೆ ಲಾಂಗ್ ಟರ್ಮ್ ಈ ಒಂದು ಮೆಡಿಸಿನ್ಸನ್ನು ರೆಗ್ಯುಲರಾಗಿ ಯೂಸ್ ಮಾಡಿಬಿಟ್ರೆ, ಈ ಒಂದು ಜಂತಿಗೆ ಅಂತ ತೊಗೊಳ್ತಕ್ಕಂಥ ಮಾತನ್ನು ಯೂಸ್ ಮಾಡಿದರೆ ಇದರಿಂದ ಹಾರ್ಟಿಗೆ ತೊಂದರೆ ಆಗ್ಬೋದು, ನರಗಳಿಗೆ ತೊಂದರೆ ಆಗ್ಬೋದು, ಅದ್ರ ಜೊತೆಗೆ ಚರ್ಮದ ಅಲರ್ಜಿ ಕೂಡ ಸ್ಟಾರ್ಟ್ ಆಗ್ಬೋದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಯಾವ ಒಂದು ಮೆಡಿಸಿನು ಕೂಡ ಸೇಫ್ ಅಲ್ಲ. ಆದಷ್ಟು ಪ್ರಿವೆಂಟ್ ಮಾಡಿ, ಮೆಡಿಸಿನನ್ನು ಅವಾಯ್ಡ್ ಮಾಡಿ, ಈ ಒಂದು ಮೊಟ್ಟೆ ನಿಮ್ಮ ದೇಹ ಸೇರೋದನ್ನು ಕೂಡ ತರಕಾರಿ ಮುಖಾಂತರ ಅಥವಾ ಮಾಂಸದ ಮುಖಾಂತರ ಸೇರೋದನ್ನು ಕೂಡ ಅವಾಯ್ಡ್ ಮಾಡಿ. ನಿಮಗೆ ಆರೋಗ್ಯದ ಬಗ್ಗೆ ವೈಜ್ಞಾನಿಕವಾದ ಸತ್ಯವಾದ ಒಂದು ಮಾಹಿತಿ ಬೇಕಿದ್ದರೆ ಮಾತ್ರ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.